ಅವ್ರದ್ದೇನಿದೆ ಅದ್ರ ಪಾತ್ರ ಅವ್ರನ್ನ ಸಸ್ಪೆಂಡ್ ಮಾಡಿದೀನಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಈ ತರದೆಲ್ಲ ನನ್ನ ಕಾಲದಲ್ಲಿ ಬರೀ ಇದೇ ಮಾಡಿದ್ದು. ಇವರೆಲ್ಲ ಹರಿಶ್ಚಂದ್ರ ಇವರೆಲ್ಲ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ತುಮಕೂರು ಡಿಸಿಸಿ ಬ್ಯಾಂಕ್ ನ ಹೆಂಗ್ ಉಪಯೋಗ ಮಾಡ್ಕೊಂಡವ್ರೆ ಆ ಜನಗಳು ಬಂದಾನಲ್ಲ. ನಾನು ನನ್ನ ಕಾಲದಲ್ಲಿ ಆತರ ಮಾಡಿದ್ರೆ ಕೇಸ್ ಹಾಕಕ್ ಹೇಳಿ. ಮಂತ್ರಿ ಜವಾಬ್ದಾರಿ ಮಂತ್ರಿಗೆ ಮಾತಾಡ್ಬೇಕಾದ್ರೆ ಬಾಯಿನಲ್ಲಿ ಆ ನಾಲ್ಗೆಲ್ಲಿ ಇಡ್ತಾ ಇರಬೇಕು. ಮಾತಾಡೋಕೆ ಒಂದು ಇತಿಮಿತಿ ಇಲ್ವಾ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ಬಿಟ್ಟು ಮಾಡಿರ್ಬೇಕು ಈ ತರ ಮಾಡಿ ಅಂತೇಳಿ. ಆತರ ಪ್ರಕರಣ ಇದ್ರೆ ಹಾಕಕ್ಕೆ ಹೇಳಿ ಕೇಸ್. ನನ್ನ ಮೇಲೆ ಕೇಸ್ ಹಾಕ್ಲಿ. ಅದು ಬಿಟ್ಬಿಟ್ಟು ಈ ತರ ಹೇಳಿಕೆ ಕೊಟ್ಕೊಂಡು ನಿಮ್ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಅಧಿಕಾರ ದುರುಪಯೋಗ, ನೀವು ಮಾಡಿರೋ ಅಧಿಕಾರ ದುರುಪಯೋಗನ ಸಮಜಾಯಿಷಿ ಕೊಟ್ಕೊಳಕ್ ಹೋಗ್ತೀರಾ? ಇದನ್ನ ಸಮಜಾಯಿಷಿನ ನಿಮ್ದು. ಈಗ ತರೀಕೆರೆಯಲ್ಲಿ ಯಾರ MLA ಮನೆಗೆ ತಗೊಂಡೋಗಿದೆಯಲ್ಲ ಮರ ಕಡೆ ಸರ್ಕಾರಿ ಭೂಮಿ ಒಳಗೆ, ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀನಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಣ್ಣ? ಅವ್ರದ್ದೇನಿದೆ ಅದ್ರ ಪಾತ್ರ ಅವ್ರನ್ನ ಸಸ್ಪೆಂಡ್ ಮಾಡಿದೀನಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಈ ತರದೆಲ್ಲ ನನ್ನ ಕಾಲದಲ್ಲಿ ಬರೀ ಇದೇ ಮಾಡಿದ್ದು. ಇವರೆಲ್ಲ ಹರಿಶ್ಚಂದ್ರ ಇವರೆಲ್ಲ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ತುಮಕೂರು ಡಿಸಿಸಿ ಬ್ಯಾಂಕ್ ನ ಹೆಂಗ್ ಉಪಯೋಗ ಮಾಡ್ಕೊಂಡವ್ರೆ ಆ ಜನಗಳು ಬಂದಾನಲ್ಲ. ನಾನು ನನ್ನ ಕಾಲದಲ್ಲಿ ಆತರ ಮಾಡಿದ್ರೆ ಕೇಸ್ ಹಾಕಕ್ ಹೇಳಿ. ಮಂತ್ರಿ ಜವಾಬ್ದಾರಿ ಮಂತ್ರಿಗೆ ಮಾತಾಡ್ಬೇಕಾದ್ರೆ ಬಾಯಿನಲ್ಲಿ ಆ ನಾಲ್ಗೆಲ್ಲಿ ಇಡ್ತಾ ಇರಬೇಕು. ಮಾತಾಡೋಕೆ ಒಂದು ಇತಿಮಿತಿ ಇಲ್ವಾ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ಬಿಟ್ಟು ಮಾಡಿರ್ಬೇಕು ಈ ತರ ಮಾಡಿ ಅಂತೇಳಿ. ಆತರ ಪ್ರಕರಣ ಇದ್ರೆ ಹಾಕಕ್ಕೆ ಹೇಳಿ ಕೇಸ್. ನನ್ನ ಮೇಲೆ ಕೇಸ್ ಹಾಕ್ಲಿ. ಅದು ಬಿಟ್ಬಿಟ್ಟು ಈ ತರ ಹೇಳಿಕೆ ಕೊಟ್ಕೊಂಡು ನಿಮ್ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಅಧಿಕಾರ ದುರುಪಯೋಗ, ನೀವು ಮಾಡಿರೋ ಅಧಿಕಾರ ದುರುಪಯೋಗನ ಸಮಜಾಯಿಷಿ ಕೊಟ್ಕೊಳಕ್ ಹೋಗ್ತೀರಾ? ಇದನ್ನ ಸಮಜಾಯಿಷಿನ ನಿಮ್ದು. ಈಗ ತರೀಕೆರೆಯಲ್ಲಿ ಯಾರ MLA ಮನೆಗೆ ತಗೊಂಡೋಗಿದೆಯಲ್ಲ ಮರ ಕಡೆ ಸರ್ಕಾರಿ ಭೂಮಿ ಒಳಗೆ, ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀನಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಣ್ಣ? ಅವ್ರದ್ದೇನಿದೆ ಅದ್ರ ಪಾತ್ರ ಅವ್ರನ್ನ ಸಸ್ಪೆಂಡ್ ಮಾಡಿದೀನಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಈ ತರದೆಲ್ಲ ನನ್ನ ಕಾಲದಲ್ಲಿ ಬರೀ ಇದೇ ಮಾಡಿದ್ದು. ಇವರೆಲ್ಲ ಹರಿಶ್ಚಂದ್ರ ಇವರೆಲ್ಲ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ತುಮಕೂರು ಡಿಸಿಸಿ ಬ್ಯಾಂಕ್ ನ ಹೆಂಗ್ ಉಪಯೋಗ ಮಾಡ್ಕೊಂಡವ್ರೆ ಆ ಜನಗಳು ಬಂದಾನಲ್ಲ. ನಾನು ನನ್ನ ಕಾಲದಲ್ಲಿ ಆತರ ಮಾಡಿದ್ರೆ ಕೇಸ್ ಹಾಕಕ್ ಹೇಳಿ. ಮಂತ್ರಿ ಜವಾಬ್ದಾರಿ ಮಂತ್ರಿಗೆ ಮಾತಾಡ್ಬೇಕಾದ್ರೆ ಬಾಯಿನಲ್ಲಿ ಆ ನಾಲ್ಗೆಲ್ಲಿ ಇಡ್ತಾ ಇರಬೇಕು. ಮಾತಾಡೋಕೆ ಒಂದು ಇತಿಮಿತಿ ಇಲ್ವಾ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ಬಿಟ್ಟು ಮಾಡಿರ್ಬೇಕು ಈ ತರ ಮಾಡಿ ಅಂತೇಳಿ. ಆತರ ಪ್ರಕರಣ ಇದ್ರೆ ಹಾಕಕ್ಕೆ ಹೇಳಿ ಕೇಸ್. ನನ್ನ ಮೇಲೆ ಕೇಸ್ ಹಾಕ್ಲಿ. ಅದು ಬಿಟ್ಬಿಟ್ಟು ಈ ತರ ಹೇಳಿಕೆ ಕೊಟ್ಕೊಂಡು ನಿಮ್ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಅಧಿಕಾರ ದುರುಪಯೋಗ, ನೀವು ಮಾಡಿರೋ ಅಧಿಕಾರ ದುರುಪಯೋಗನ ಸಮಜಾಯಿಷಿ ಕೊಟ್ಕೊಳಕ್ ಹೋಗ್ತೀರಾ? ಇದನ್ನ ಸಮಜಾಯಿಷಿನ ನಿಮ್ದು. ಈಗ ತರೀಕೆರೆಯಲ್ಲಿ ಯಾರ MLA ಮನೆಗೆ ತಗೊಂಡೋಗಿದೆಯಲ್ಲ ಮರ ಕಡೆ ಸರ್ಕಾರಿ ಭೂಮಿ ಒಳಗೆ, ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀನಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಣ್ಣ?